ನ್ಯಾಯಾಂಗ ಬಂಧನದಲ್ಲಿದ್ದಾಗಲೂ ಕೂಡ ಜಾಮೀನನ್ನ ನೀಡಬಹುದು. ಸುಪ್ರೀಂನ ಕೆಲವೊಂದು ಆದೇಶಗಳ ಪ್ರಸ್ತಾಪವನ್ನ ಮಾಡಿದ್ದಾರೆ. ರೇವಣ್ಣ ಪರ ಹಿರಿಯ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ಪ್ರಬಲ ವಾದವನ್ನ ಮಂಡಿಸ್ತಾ ಇದ್ದಾರೆ. 2023 ಅಗರ್ವಾಲ್ ಪ್ರಕರಣದ ತೀರ್ಪನ್ನ ಇದರಲ್ಲಿ ಉಲ್ಲೇಖವನ್ನ ಮಾಡುತ್ತಾ ಇದ್ದಾರೆ. ನಿರಂಜನ್ ಸಿಂಗ್, ಸುಶೀಲ್ ಅಗರ್ವಾಲ್ ಪ್ರಕರಣವನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿದ್ದಾಗಲೂ ಸಹ ಜಾಮೀನನ್ನ ನೀಡಬಹುದು. ಸುಪ್ರೀಂನ ಕೆಲವೊಂದು ಆದೇಶಗಳನ್ನು ಪ್ರಸ್ತಾಪ ಮಾಡ್ತಾರೆ. ಪ್ರತಿಯೊಂದು ಕೂಡ ವಾದವನ್ನ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ರೆಫರ್ ತೆಗೆದುಕೊಳ್ಳುತ್ತಾರೆ. ಈಗ ಕೆಳಕೋರ್ಟ್ಗಳಲ್ಲಿ ಹೈಕೋರ್ಟ್ಗಳ ಕೇಸ್ಗಳನ್ನು ರೆಫರ್ ತಗೊಳ್ತಾರೆ. ಹೈಕೋರ್ಟ್ಗಳಲ್ಲಿದ್ದಾಗ ಸುಪ್ರೀಂ ಕೋರ್ಟ್ನ ಕೆಲ ಆದೇಶಗಳನ್ನು ರೆಫರ್ ತೆಗೆದುಕೊಳ್ತಾರೆ. ಜೊತೆಗೆ ಹೈಕೋರ್ಟ್ನಲ್ಲೇ ಹಲವು ಕೇಸ್ಗಳಿದ್ರೆ ಅಂಥದ್ದೇ ಸಿಮಿಲಾರಿಟಿ ಇರುವಂಥ ಕೇಸ್ಗಳಿದ್ರೆ ಅದಕ್ಕೆ ರೆಫರ್ ತಗೊಳ್ತಾರೆ. ಇಂಥ ಕೇಸ್ಗಳಲ್ಲೂ ಕೂಡ ನೀಡಲಾಗಿದೆ. ಆ ರೀತಿಯಾಗಿ ರೆಫರ್ ಮಾಡಿನೇ ವಾದವನ್ನ ಮಂಡನೆ ಮಾಡೋದು. ಈಗ ರೇವಣ್ಣ ಪರ ಹಿರಿಯ ವಕೀಲರಾಗಿರುವಂತ ಸಿ ವಿ ನಾಗೇಶ್ ಅವರು ಪ್ರಬಲ ವಾದ ಮಂಡಿಸ್ತಾ 2023 ಅಗರ್ವಾಲ್ ಪ್ರಕರಣದ ತೀರ್ಪನ್ನ ಉಲ್ಲೇಖವನ್ನ ಮಾಡ್ತಾ ನಿರಂಜನ್ ಸಿಂಗ್ ಮತ್ತು ಸುಶೀಲ್ ಅಗರ್ವಾಲ್ ಪ್ರಕರಣವನ್ನ ಪ್ರಸ್ತಾಪ ಮಾಡಿ ಅವರು ಹೇಳ್ತಾ ಇದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೂ ಕೂಡ ಜಾಮೀನನ್ನ ನೀಡಬಹುದು. ನ್ಯಾಯಾಂಗ ಬಂಧನದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಜಾಮೀನನ್ನ ನೀಡಬಹುದು ಇಂತಹ ಪ್ರಕರಣಗಳಲ್ಲಿ ಅಂತ ಹೇಳಿ. ಸೊ ರೇವಣ್ಣ ಪರ ಹಿರಿಯ ವಕೀಲರು ಸಿ ವಿ ನಾಗೇಶ್ ಅವರ ವಾದ ಈಗ ಮಂಡನೆ ಮಾಡ್ತಾ ಇದ್ದಾರೆ ಹಿರಿಯ ವಕೀಲರು. ಇನ್ನೊಂದು ಕಡೆಗೆ ಈ ವಾದ ಆದ ನಂತರ ಇನ್ನು SIT ಅವರ ಪರ ವಕೀಲರು ಕೂಡ ವಾದವನ್ನು ಮಂಡಿಸಬೇಕಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು. ಬೆಳಗ್ಗೆನೇ ವಿಚಾರಣೆಗೆ ಬಂದಿತ್ತು. ಹೊಸ SPP ನೇಮಕದ ಬಗ್ಗೆ ಆಕ್ಷೇಪವನ್ನ ಎತ್ತಿದ್ದಾರೆ. ಸರ್ಕಾರ ಹೊಸ SPP ತಂಡವನ್ನ ನೇಮಿಸಿದೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಸೊ ಹೊಸ SPP ನೇಮಕದ ಬಗ್ಗೆ ಈಗ ಆಕ್ಷೇಪವನ್ನ ಎತ್ತಿದ್ದಾರೆ ರೇವಣ್ಣ ಪರ ವಕೀಲರು. ಸರ್ಕಾರ ಹೊಸ SPP ತಂಡವನ್ನ ನೇಮಿಸಿದೆ. ಮೊದಲು ಒಬ್ಬರಿದ್ದರು, ಈಗ ಅವರು ಬದಲಾಗಿದ್ದಾರೆ. ಈಗ ಹೊಸ SPPಗಳ ನೇಮಕ ಏನ್ ಮಾಡಿದ್ದಾರೆ ಅದಕ್ಕೆ ಆಕ್ಷೇಪವನ್ನ ಈಗ ಎತ್ತಿದ್ದಾರೆ. ಒಂದು ತಂಡವನ್ನ ನೇಮಿಸ್ಬಿಟ್ಟಿದ್ದಾರೆ ಈಗ ಅಂತ ಹೇಳಿ ಸರ್ಕಾರ ಹೊಸ SPP ತಂಡ ನೇಮಿಸ್ಬಿಟ್ಟಿದ್ದಾರೆ. ಮೊದಲು ಒಬ್ಬರಿದ್ರು, ಈಗ ಅವರು ಬದಲಾಗಿದ್ದಾರೆ. ಈಗ ಹೊಸ ಸರ್ಕಾರಿ ವಕೀಲರು ನೇಮಕಗೊಂಡಿದ್ದಾರೆ. ಸೊ SPP ನೇಮಕಕ್ಕೆ ಕೆಲವೊಂದು ಮಾನದಂಡ ಇದೆ. ಸೊ ಆ ಮಾನದಂಡಗಳನ್ನ ಪಾಲನೆ ಮಾಡಿ ಅವ್ರನ್ನ ನೇಮಕ ಮಾಡಬೇಕಾಗುತ್ತೆ ಸರ್ಕಾರಿ ವಕೀಲರನ್ನ. ಸೊ ಈಗ ಹೊಸ ತಂಡವನ್ನ ನೇಮಕ ಮಾಡಿದೆ ಸರ್ಕಾರ. ಮೊದಲು ಒಬ್ಬರಿದ್ರು, ಈಗ ಅವರು ಬದಲಾಗಿದ್ದಾರೆ, ಹೊಸಬರನ್ನ ತಂದಿದ್ದಾರೆ. ಇಲ್ಲಿ ಹೊಸ ಸರ್ಕಾರಿ ವಕೀಲರು ಈಗ ನೇಮಕಗೊಂಡಿದ್ದಾರೆ ಇದರಲ್ಲಿ. ಸೊ SPP ನೇಮಕಕ್ಕೆ ಕೆಲವೊಂದು ಮಾನದಂಡ ಇದೆ. ಸರ್ಕಾರ ಮಾನದಂಡವನ್ನ ಅನುಸರಿಸುತ್ತಿಲ್ಲ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ಈಗ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಂದ್ರೆ ಅಬ್ಜೆಕ್ಷನ್ ಅನ್ನ ಎತ್ತಿದ್ದಾರೆ. ಹೇಗೆ ಈಗ SIT ಅವರು ಅಬ್ಜೆಕ್ಷನ್ ಅನ್ನು ಎತ್ತಿದ್ದಾರೋ ಜಾಮೀನು ಕೊಡಬಾರದು ಅನ್ನೋದಕ್ಕೆ, ಹಾಗೆ SPP ಅವರನ್ನ ನೇಮಕ ಮಾಡಿರುವುದಕ್ಕೂ ಕೂಡ ಅಬ್ಜೆಕ್ಷನ್ ಅನ್ನ ಈಗ ವಕೀಲರಾಗಿರುವಂತ ಹಿರಿಯ ವಕೀಲರಾಗಿರುವಂತ ಸಿ ವಿ ನಾಗೇಶ್ ಅವರು ಎತ್ತಿದ್ದಾರೆ. ರೇವಣ್ಣ ಪರ ವಕೀಲರು ಹೊಸ ಸರ್ಕಾರಿ ವಕೀಲರನ್ನು ನೇಮಿಸ್ತಿದ್ದಾರೆ. ಕೆಲವೊಂದು ಮಾನದಂಡ ಇರುತ್ತೆ SPP ನೇಮಕಕ್ಕೆ. ಸರ್ಕಾರ ಆ ಮಾನದಂಡವನ್ನ ಅನುಸರಿಸುತ್ತಿಲ್ಲ ಅಂತ ಹಿರಿಯ ವಕೀಲರಾಗಿರುವಂತ ಸಿ ವಿ ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅವರು ಅಬ್ಜೆಕ್ಷನ್ ಎತ್ತಬಹುದು ಅನ್ನೋದಾದ್ರೆ ಇವರು ಅಬ್ಜೆಕ್ಷನ್ ಅನ್ನ ಎತ್ತಾರೆ. ಹೇಗೆ ನೀವು ನೇಮಕ ಮಾಡಿದ್ರಿ ಏಕಾಏಕಿಯಾಗಿ? ಒಬ್ಬರಿದ್ರು, ಅವ್ರನ್ನ ಬದಲಾವಣೆ ಮಾಡಿದ್ರಿ. ಈಗ ಹೊಸದಾಗಿ ತಂದಿಟ್ಟಿದ್ದೀರಾ, ನಿಯಮಗಳನ್ನ ಪಾಲನೆ ಮಾಡ್ತಿಲ್ಲ. ಇದಕ್ಕೆ ನಿಯಮಗಳನ್ನ ಪಾಲನೆ ಮಾಡಲಾರ್ದೆ ನೀವು ಸರ್ಕಾರಿ ವಕೀಲರನ್ನ ನೇಮಕ ಮಾಡ್ತಾ ಇದ್ದೀರಾ. ಹೇಗೆ ಇದು? ಆ ಮಾನದಂಡವನ್ನೇ ಅನುಸರಿಸ್ತಾ ಇಲ್ಲ ಅಂತೇಳಿ ಸಿ ವಿ ನಾಗೇಶ್ ಅವರು ಈಗ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಬ್ಜೆಕ್ಷನ್ ಅನ್ನು ಎತ್ತಿದ್ದಾರೆ. ಬಂದಿರುವಂತಹ ಹೊಸ SPPಯ ವಿಚಾರದಲ್ಲೇನೆ ಅಬ್ಜೆಕ್ಷನ್ ಎತ್ತಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ ಈ ಕೋರ್ಟ್ಗಳಲ್ಲಿ ವಾದ ಪ್ರತಿವಾದಗಳನ್ನ ಆಲಿಸಬೇಕಾದಂತ ಸಂದರ್ಭದಲ್ಲಿ ಇದು ಆರ್ಗ್ಯುಮೆಂಟ್ ಇರುತ್ತೆ ಅಲ್ಲ, ತುಂಬಾ ತುಂಬಾ ಅದ್ಭುತವಾಗಿರುತ್ತೆ. ಕೌಂಟರ್ ಅಟ್ಯಾಕ್ಗಳು ಪಾಯಿಂಟ್ ಟು ಪಾಯಿಂಟ್ ಹೋಗ್ತಾರಲ್ಲ, ತುಂಬಾ ಚಂದ ಅದು ಆ ಸಬ್ಜೆಕ್ಟಿಗೆ ತಕ್ಕಂಗೆ. ಸೊ ಈಗ ಇಲ್ಲಿ ಅಬ್ಜೆಕ್ಷನ್ ನೋಡಿ, ಜಾಮೀನನ್ನ ಕೇಳುವಂತ ವಿಚಾರದಲ್ಲಿ ಈ ಪ್ರಕರಣವನ್ನ ಬಹಳ ವಿಜೃಂಭಿಸುವಂತೆ ಮಾಡಿದ್ದಾರೆ. ಇಲ್ಲಿ ವಾದ ನೋಡಿ ಹೇಗಿದೆ. ಒಂದ್ ಕಡೆಗೆ SPP ನೇಮಕವನ್ನು ಅಬ್ಜೆಕ್ಷನ್ ಎತ್ತಿದ್ದಾರೆ, ಇನ್ನೊಂದು ಕಡೆಗೆ ಈ ಪ್ರಕರಣವನ್ನ ಬಹಳ ವಿಜೃಂಭಿಸುವಂತೆ ಮಾಡಿದ್ದಾರೆ ಅನ್ನೋದು. ಅಗತ್ಯಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನ ಇದಕ್ಕೆ ಕೊಟ್ಟಿದ್ದಾರೆ. ಪ್ರಕರಣವನ್ನ ಒಂದು ಕಡೆಗೆ ಬಹಳ ವಿಜೃಂಭಿಸ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಅಗತ್ಯಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಇದು ಎಲ್ಲಾ ಕೇಸ್ನಂತೆ ಸಾಮಾನ್ಯ ಕೇಸ್ ಅಷ್ಟೇ. ಬೇರೆ ಪ್ರಕರಣಗಳಲ್ಲಿ ರೀತಿಯ ಕಿಡ್ನಾಪ್ ಪ್ರಕರಣಗಳಿದ್ದಾವೆ,
ಅವ್ರ ಮೇಲೆ ಆರೋಪಗಳು ಬಂದಿರ್ತವೆ, ಅವುಗಳಲ್ಲಿ ಅದೇ ರೀತಿ. ಬಟ್ ಇದಕ್ಕೆ ಮಾತ್ರ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ, ಅಗತ್ಯಕ್ಕಿಂತ ಹೆಚ್ಚು ಕೊಟ್ಟಿದ್ದಾರೆ. ಆಮೇಲೆ ಈ ಪ್ರಕರಣವನ್ನು ಅತ್ಯಂತ ವಿಜೃಂಭಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸಿ ವಿ ನಾಗೇಶ್ ಅವರು, ಹಿರಿಯ ವಕೀಲರು, ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಈ ಕೇಸ್ ಮೇಲೆ ಕುತೂಹಲ ಹೆಚ್ಚಾಗುವಂತೆ ಮಾಡಿದ್ದಾರೆ. ಪಾಯಿಂಟ್ ನೋಡ್ಕೊಳ್ಳಿ. ಒಂದ್ ಕಡೆಗೆ SPP ಅವರ ನೇಮಕದ ವಿಚಾರದಲ್ಲಿ ಸರ್ಕಾರ ಮಾನದಂಡವನ್ನ ಅನುಸರಿಸ್ತಾ ಇಲ್ಲ. ಕೆಲವೊಂದಿಷ್ಟು ಮಾನದಂಡಗಳಿದೆ SPP ನೇಮಕಕ್ಕೋಸ್ಕರ. ಮೊದಲು ಒಬ್ಬರಿದ್ರು, ಅವ್ರನ್ನ ತೆಗೆದುಹಾಕಿ ಈಗ ಸರ್ಕಾರಿ ವಕೀಲರನ್ನು ನೇಮಕ ಮಾಡಿದ್ದಾರೆ. ಆ ಮಾಡಬೇಕಾದ್ರೆ ಅದಕ್ಕೊಂದಿಷ್ಟು ಮಾನದಂಡನ ಇದೆ, ಅದಕ್ಕೆ ಯಾವುದು ಅಲ್ಲಿ ಅನುಸರಿಸ್ತಾ ಇಲ್ಲ ಅನ್ನುವಂಥದ್ದು ಒಂದ್ ಕಡೆಗೆ. ಇನ್ನೊಂದು ಕಡೆಗೆ ಅಬ್ಜೆಕ್ಷನ್ ಅನ್ನ ಎತ್ತಾ ಇರುವಂಥದ್ದು ಯಾವುದು ನೇಮಕದ ವಿಚಾರದಲ್ಲಿ. ಮಗದೊಂದು ಕಡೆಗೆ ಈ ಪ್ರಕರಣವನ್ನು ಅತ್ಯಂತ ವಿಜೃಂಭಿಸ್ತಾ ಇದ್ದಾರೆ, ಅಗತ್ಯಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಲಾಗ್ತಾ ಇದೆ. ಸಾಮಾನ್ಯ ಕೇಸ್ ರೀತಿಯಲ್ಲಿ ಇದು ಒಂದು ಸಾಮಾನ್ಯನ ಕೇಸು. ಎಲ್ಲರಿಗೂ ಈ ಕೇಸ್ ಮೇಲೆ ಕುತೂಹಲ ಹೆಚ್ಚಾಗುವಂತೆ ಮಾಡಿದ್ದಾರೆ. ಸಂತ್ರಸ್ತೆ ಸಿಕ್ಕಿದ್ದಾರೆ ಅಂತ SIT ಹೇಳಿದೆ. ಆಕೆ ಹೇಗಿದ್ದಾಳೆ, ಆಕೆಗೆ ಏನಾಗಿದೆ, ಈ ಪ್ರಕರಣವನ್ನ ಬಹಳ ವಿಜೃಂಭಿಸುವಂತೆ ಮಾಡಿದ್ದಾರೆ ಅನ್ನೋದು ಎಲ್ಲವೂ ಕೂಡ ಪಾಯಿಂಟ್ ಬರ್ತಾ ಇದ್ದಾರೆ. ಈಗ ಅಗತ್ಯಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಪಾಯಿಂಟು. ಇದು ಎಲ್ಲ ಕೇಸ್ನಂತೆ ಸಾಮಾನ್ಯ ಕೇಸ್ ಅಷ್ಟೇ, ಆದರೆ ಇದಕ್ಕೆ ಹೆಚ್ಚಿನ ರೀತಿಯಾದಂಥ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಈ ಕೇಸ್ ಮೇಲೆ ಕುತೂಹಲ ಹೆಚ್ಚಾಗುವಂತೆ ಮಾಡಿದ್ದಾರೆ. ಎಲ್ಲರಿಗೂ ಈ ಕೇಸ್ ಮೇಲೆ ಕುತೂಹಲ ಹೆಚ್ಚಾಗಬೇಕು ಅಂತ. ಇನ್ನೊಂದು ಕಡೆಗೆ ಸಂತ್ರಸ್ತೆ ಕೂಡ ಸಿಕ್ಕಿದ್ದಾರೆ ಅಂತ SIT ಈಗಾಗಲೇ ಹೇಳಿದೆ. ಬಟ್ ಆಕೆ ಹೇಗಿದ್ದಾಳೆ, ಆಕೆಗೆ ಏನಾಗಿದೆ, ಆಕೆಯ ಪರಿಸ್ಥಿತಿ ಏನು, ಆಕೆಗೆ ಗಾಯಗಳೇನಾದ್ರೂ ಆಗಿದೆಯಾ, ಈ ಬಗ್ಗೆ SIT ಏನೂ ಹೇಳಿಲ್ಲ ಅನ್ನುವಂಥದ್ದು ಹಿರಿಯ ವಕೀಲರಾಗಿರುವಂಥ ಸಿ ವಿ ನಾಗೇಶ್ ಅವರ ವಾದ. ಅವರ ವಾದವನ್ನ ಮಾಡುತ್ತಾ ಹಲವು ಪಾಯಿಂಟ್ಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. SPP ನೇಮಕಕ್ಕೆ ಅಬ್ಜೆಕ್ಷನ್ ಅನ್ನು ಎತ್ತಿದ್ದಾರೆ. ಆಕ್ಷೇಪ, ಮಾನದಂಡಗಳನ್ನ ಅಲ್ಲಿ ಸರಿಯಾಗಿ ಅನುಸರಿಸಿಲ್ಲ ಅಂತ ಹೇಳಿ. ಇನ್ನೊಂದು ಕಡೆಗೆ ಈ ಕೇಸನ್ನು ವಿಜೃಂಭಿಸ್ತಾ ಇದ್ದಾರೆ ಅನ್ನೋದು. ಮಗದೊಂದು ಕಡೆಗೆ SIT ಹೇಳುತ್ತೆ ಮಹಿಳೆಯನ್ನ ಸಿಕ್ಕಿದ್ದಾಳೆ ಅನ್ನೋದು. ಆದ್ರೆ ಸಂತ್ರಸ್ತೆ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಸಂತ್ರಸ್ತೆ ಎಲ್ಲಿ ಸಿಕ್ಕಿದ್ದಾಳೆ ಅನ್ನುವಂಥ ಮಾಹಿತಿ ಇಲ್ಲ. ಅವಳಿಗೆ ಗಾಯ ಆಗಿದೆಯಾ, ಅವಳು ಹೇಗಿದ್ದಾಳೆ, ಏನು ಯಾವ ಮಾಹಿತಿಯನ್ನು ಕೂಡ SIT ಕೊಟ್ಟಿಲ್ಲ. ಬಟ್ ಸಂತ್ರಸ್ತೆ ಸಿಕ್ಕಿದ್ದಾಳೆ ಅನ್ನುವಂಥದ್ದನ್ನು ಅಷ್ಟೇ ಕೊಟ್ಟಿದ್ದಾರೆ. ಮಾಹಿತಿಯನ್ನ SIT ಮರೆಮಾಚಿದೆ. ಈ ಬಗ್ಗೆ ಈವರೆಗೂ ಕೂಡ ಸ್ಪಷ್ಟತೆ ಇಲ್ಲ ಅನ್ನುವಂಥದ್ದು ಸಿ ವಿ ನಾಗೇಶ್ ಅವರ ವಾದ. ಸಂತ್ರಸ್ತೆ ಎಲ್ಲಿ ಸಿಕ್ಕಿದ್ದಾಳೆ ಅನ್ನುವಂಥ ಮಾಹಿತಿ ಇಲ್ಲ. ಈ ಮಾಹಿತಿಯನ್ನ SIT ಮರೆಮಾಚುತ್ತಾ ಇದೆ. ಸಂತ್ರಸ್ತೆ ಹೇಗಿದ್ದಾಳೆ, ಅವಳ ಪರಿಸ್ಥಿತಿ ಹೇಗಿದೆ, ಎಲ್ಲಿ ಸಿಕ್ಕಿದ್ದಾಳೆ, ಅವಳಿಗೆ ಗಾಯಗಳಾಗಿರುವಂತ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ದಾಳ, ಎಲ್ಲಿದ್ದಾಳೆ ಅವಳು, ಆ ಬಗ್ಗೆ ಮಾಹಿತಿನೇ ಕೊಡ್ತಾ ಇಲ್ಲ. SIT ಮರೆಮಾಚ್ತಾ ಇದೆ ಈ ಮಾಹಿತಿಯನ್ನ ಅಂತ ಹೇಳಿ ಅಬ್ಜೆಕ್ಷನ್ ಅನ್ನ ಎತ್ತಿದ್ದಾರೆ. ಈ ಬಗ್ಗೆ ಈವರೆಗೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ ಅನ್ನುವಂಥದ್ದು ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನ ಮಾಡ್ತಾ ಈ ಅಬ್ಜೆಕ್ಷನ್ ಗಳನ್ನ ಎತ್ತಿದ್ದಾರೆ. ಕೌಂಟರ್ ಅಟ್ಯಾಕ್ ಏನಿರುತ್ತೆ SPP ಇಂದ ಅನ್ನುವಂಥದ್ದನ್ನ ನೋಡಬೇಕು. ಸದ್ಯಕ್ಕೆ ಸಿ ವಿ ನಾಗೇಶ್ ಅವರು ಹಿರಿಯ ವಕೀಲರು SPP ನೇಮಕದ ವಿಚಾರದಲ್ಲಿ ಆಕ್ಷೇಪವನ್ನು ಎತ್ತಿದ್ದಾರೆ, ಅದರ ಮಾನದಂಡದ ಬಗ್ಗೆ. ಇನ್ನೊಂದು ಕಡೆಗೆ ಕೇಸನ್ನ ವಿಜೃಂಭಿಸ್ತಾ ಇದ್ದಾರೆ, ಅಗತ್ಯಕ್ಕಿಂತ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಎಲ್ಲ ಕೇಸ್ನಂತೆ ಈ ಕೇಸ್ ಕೂಡ ಸಾಮಾನ್ಯ ಕೇಸ್ ಅಷ್ಟೇ, ಆದರೆ ಇದಕ್ಕೆ ಹೆಚ್ಚಿನ ರೀತಿಯಾದಂತಹ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಈ ಕೇಸ್ ಮೇಲೆ ಕುತೂಹಲ ಹೆಚ್ಚಾಗುವಂತೆ ಮಾಡಿದ್ದಾರೆ. ಆಮೇಲೆ ಸಂತ್ರಸ್ತೆ ಸಿಕ್ಕಿದ್ದಾರೆ ಅನ್ನೋದನ್ನ SIT ಹೇಳಿದೆ. ಬಟ್ ಆ ಸಂತ್ರಸ್ತೆ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಆಕೆಗೆ ಏನಾಗಿದೆ, ಗಾಯಗಳಾಗಿರುವಂತ ಸ್ಥಿತಿಯಲ್ಲಿ ಏನಾದರೂ ಸಿಕ್ಕಿದ್ದಾಳ, ಆಕೆಯ ಪರಿಸ್ಥಿತಿ ಏನು, ಯಾವ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ SIT ಅಂತ ಹೇಳಿ ಹಿರಿಯ ವಕೀಲರಾಗಿರುವಂತ ಸಿ ವಿ ನಾಗೇಶ್ ಅವರು ಈಗ ಅಬ್ಜೆಕ್ಷನ್ ಅನ್ನ ಎತ್ತಿದ್ದಾರೆ. SIT ಕಿಡ್ನಾಪ್ ಆದಂತ ಮಹಿಳೆಯ ಮಾಹಿತಿಯನ್ನ ಮರೆಮಾಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈವರೆಗೂ ಯಾವುದೇ ಸ್ಪಷ್ಟತೆಯನ್ನ ನೀಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇರೋದು. ಸೊ ದರ್ ಇಸ್ ಎ 3 ಪಾಯಿಂಟ್ಸ್. ಒಂದು SPP ವಿಚಾರ, ಇನ್ನೊಂದು ಕೇಸ್ ವಿಚಾರದಲ್ಲಿ ವಿಜೃಂಭಣೆ, ಮೂರನೇ ವಿಚಾರದಲ್ಲಿ ಸಂತ್ರಸ್ತೆ ವಿಚಾರದಲ್ಲಿ ಅವಳು ಹೇಗಿದ್ದಾಳೆ, ಆಕೆಯ ಪರಿಸ್ಥಿತಿ ಏನು, ಆಕೆಗೆ ಏನಾದರೂ ಗಾಯಗಳಾಗಿದೆಯಾ, ಈ ಬಗ್ಗೆ ಯಾಕೆ SIT ಏನು ಹೇಳಿಲ್ಲ ಅಂತ ಸಿ ವಿ ನಾಗೇಶ್ ಅವರು ಅಬ್ಜೆಕ್ಷನ್ ಅನ್ನ ಎತ್ತಿದ್ದಾರೆ.
ಸೊ ಈಗ ಜಾಮೀನು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದೆ. ಅದರಲ್ಲಿ ವಾದವನ್ನ ಮಂಡಿಸ್ತಾ ಇರೋದು ಈಗ ರೇವಣ್ಣ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಹೇಳ್ತಾ ಇದ್ದಾರೆ. ಮೊದಲೊಬ್ರು SPP ಇದ್ರು, ಅದಾದ ನಂತರ SPP ಅವ್ರನ್ನ ಈಗ ಬದಲಾವಣೆಯನ್ನ ಮಾಡಿದ್ದಾರೆ. ಬಟ್ ಇದಕ್ಕೆ ಮಾನದಂಡ ಇರುತ್ತೆ, ಆ ಮಾನದಂಡವನ್ನ ಸರ್ಕಾರ ಅನುಸರಿಸ್ತಾ ಇಲ್ಲ ಇಲ್ಲಿ ಅಂತ ಒಂದು ಆಬ್ಜೆಕ್ಷನ್ ಎತ್ತಿದ್ದಾರೆ. ಇನ್ನೊಂದು ಎತ್ತಿರುವಂತದ್ದು ಕೇಸ್ ಬಗ್ಗೆ ವಿಜೃಂಭಣೆ ಇದೆ, ವಿಜೃಂಭಿಸ್ತಾ ಇದ್ದಾರೆ ಪ್ರಕರಣವನ್ನ ಎಲ್ಲ ಸಾಮಾನ್ಯ ಕೇಸ್ಗಳ ರೀತಿಯಲ್ಲಿದು. ಆದ್ರೆ ಇಲ್ಲಿ ಮಾತ್ರ ಪ್ರಾಮುಖ್ಯತೆ ಹೆಚ್ಚಾಗಿ ಕೊಡ್ತಾ ಇದ್ದಾರೆ. IPC 364A ಬಗ್ಗೆ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಕಿಡ್ನಾಪ್ ಪ್ರಕರಣದ ಬಗ್ಗೆ ಸಿ.ವಿ. ನಾಗೇಶ್ ಅವರು ಉಲ್ಲೇಖವನ್ನ ಮಾಡ್ತಾ ಹೇಳ್ತಾ ಇರೋದು. IPC 364A ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಕಿಡ್ನಾಪ್ ಪ್ರಕರಣದ ಬಗ್ಗೆ ಆ ಪ್ರಕರಣವನ್ನ ಉಲ್ಲೇಖ ಮಾಡ್ತಾ ಹೇಳ್ತಾ ಇದ್ದಾರೆ. ಸಂತ್ರಸ್ತೆ ಸಿಕ್ಕಿದ್ದಾಳೆ ಅನ್ನುವಂಥದ್ದನ್ನ SIT ಹೇಳಿದೆ. ಕಿಡ್ನಾಪ್ ಆದವರಿಗೆ ಬೆದರಿಕೆ ಒಡ್ಡಲಾಗಿರುತ್ತದೆ. ಕಿಡ್ನಾಪ್ ಆದವರಿಗೆ ಬೆದರಿಕೆ ಒಡ್ಡಲಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಈಗ ರೇವಣ್ಣ ಪರ ವಕೀಲರು. ಸೊ ಇಲ್ಲಿ ಸಂತ್ರಸ್ತೆ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಅವಳ ಪರಿಸ್ಥಿತಿ ಏನು, ಇದ್ಯಾವುದನ್ನು ಕೂಡ SIT ಹೇಳ್ತಾ ಇಲ್ಲ. ಇಲ್ಲಿ ಮಹಿಳೆಯ ಬಗ್ಗೆ, ಆ ಸಂತ್ರಸ್ತೆಯ ಬಗ್ಗೆ ಮರೆಮಾಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕಿಡ್ನಾಪ್ ಆದವರಿಗೆ ಬೆದರಿಕೆಯನ್ನ ಒಡ್ಡಲಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸ್ಟ್ರಾಂಗ್ ಎಲಿಗೇಷನ್, ಕಿಡ್ನಾಪ್ ಆದವರು ಹಲ್ಲೆಗೆ ಒಳಗಾಗಿರುತ್ತಾರೆ. ಈ ಪ್ರಕರಣದಲ್ಲಿ ಆರೋಪಿ ಈ ರೀತಿ ಮಾಡಿದ್ದಾರಾ ಎಂಬುದು ಮುಖ್ಯ. ಸೊ ಕಿಡ್ನಾಪ್ ಪ್ರಕರಣದ ಬಗ್ಗೆ ಉಲ್ಲೇಖವನ್ನ ಮಾಡಿ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. IPC 364A ಬಗ್ಗೆ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ ಕಿಡ್ನಾಪ್ ಆದವರಿಗೆ ಬೆದರಿಕೆಯನ್ನ ಒಡ್ಡಲಾಗಿರುತ್ತದೆ. ಕಿಡ್ನಾಪ್ ಆದವರು ಹಲ್ಲೆಗೆ ಒಳಗಾಗಿರುತ್ತಾರೆ. ಈ ಪ್ರಕರಣದಲ್ಲಿ ಆರೋಪಿ ಈ ರೀತಿ ಮಾಡಿದ್ದಾರಾ ಎಂಬುದು ಮುಖ್ಯವಾಗುತ್ತೆ. ವಿಮಾನ ಅಪಹರಣ ಪ್ರಕರಣಗಳ ಉಲ್ಲೇಖವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಭಯೋತ್ಪಾದಕರು ವಿಮಾನ ಹೈಜಾಕ್ ಮಾಡಿದ ಕೇಸ್ಗಳ ಉದಾಹರಣೆಯಾಗಿ ಇಲ್ಲಿ ತೆಗೆದುಕೊಳ್ಳುತ್ತಾ ಇದ್ದಾರೆ. ಅಂದ್ರೆ ಅವರ ಇಂಟೆನ್ಷನ್ ಏನು ಹೇಳ್ತಾ ಇರುವಂತದ್ದು, ಜಾಮೀನು ಯಾಕೆ ಕೊಡಬೇಕು ಅಂದ್ರೆ ರೇವಣ್ಣ ಅವರು ಎಲ್ಲಾದ್ರೂ ಈ ಪ್ರಕರಣದಲ್ಲಿ ಕಾಣಿಸಿಕೊಳ್ತಾ ಇದ್ದಾರಾ, ರೇವಣ್ಣ ಅವರು ಎಲ್ಲ ಕಿಡ್ನಾಪ್ ಆದವ್ರ ಮೇಲೆ ಏನಾದ್ರು ಬೆದರಿಕೆಯನ್ನು ಹಾಕಿದಾರ, ರೇವಣ್ಣ ಅವರು ಕಿಡ್ನಾಪ್ ಆದವ್ರನ್ನು ಹಲ್ಲೆಗೆ ಏನಾದ್ರು ಒಳಗಾಗಿದ್ದಾರಾ? ಬಟ್ ಇಲ್ಲೆಲ್ಲೂ ಹಲ್ಲೆಗೆ ಒಳಗಾಗಿಲ್ವಲ್ಲ. ಈ ಪ್ರಕರಣದಲ್ಲಿ ಆರೋಪಿ ಈ ರೀತಿ ಮಾಡಿದ್ದಾರಾ ಅನ್ನೋದು ಮುಖ್ಯ. ಅವ್ರಿಗೆ ಜಾಮೀನು ನೀವು ನಿರಾಕರಿಸುವಂತದ್ದಾದ್ರೆ ಅವರೆಲ್ಲಾದ್ರೂ ಇನ್ ಮಾಡಿದಾರಾ ಈ ರೀತಿಯಾಗಿ? ಯಾವುದು ಇಲ್ವಲ್ಲ. ನಮ್ಮ ಆರೋಪಿ ಸ್ಥಾನದಲ್ಲಿರುವಂಥದ್ದು ರೇವಣ್ಣ ಅವರು. ಹಲ್ಲೆ ಮಾಡಿದ್ದಾರಾ, ಬೆದರಿಕೆ ಏನಾದರೂ ಹಾಕಿದ್ದಾರಾ ಅಂಥದ್ದು ಯಾವುದು ಆರೋಪಿ ಮೇಲೆ ಇಲ್ವಲ್ಲ ಈಗ ಅಂತ ಅವರ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸೊ IPC 364A ಅಡಿಯಲ್ಲಿ ಕಿಡ್ನಾಪ್ ಪ್ರಕರಣ ಏನಿದೆ, ಆ ಕಿಡ್ನಾಪ್ ಆದಂತವರಿಗೆ ಬೆದರಿಕೆಯನ್ನ ಒಡ್ಲಾಗುತ್ತೆ. ಕಿಡ್ನಾಪ್ ಆದವರು ಹಲ್ಲೆಗೆ ಒಳಗಾಗಿರ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ಆರೋಪಿ ಈ ರೀತಿ ಮಾಡಿದ್ದಾರೆ ಅನ್ನೋದು ಮುಖ್ಯ ಇಲ್ಲಿ ಅಂತ ಕೇಳ್ತಾ ಇದ್ದಾರೆ.